ಸೋ ಮಚ್ ಸರ್. ಮುರಳಿ ಮಾಸ್ಟರ್, ನಿಮ್ಮ ಬೆಂಕಿ ಹುಕ್ ಸ್ಟೆಪ್ ಎಲ್ಲರೂ ಹಾಕಿದ್ದು ಕುಣಿದಿದ್ದು ಅಫ್ಕೋರ್ಸ್ ಹುಕ್ ಸ್ಟೆಪ್ಸ್ಗೆ ನೀವು ಹೇಳಿ ಮಾಡಿಸಿರೋ ಮಾಸ್ಟರ್. ಹಾಗಾಗಿ ಈ ಬೆಂಕಿ ಹಾಡಿಗಂತೂ ಎಸ್ಪೆಷಲಿ 3 ಕೋಟಿಗೂ ಹೆಚ್ಚು ವ್ಯೂವ್ ಸಿಕ್ಕಿದೆ. ಗ್ರಾಮಾಯಣ ಸಿನಿಮಾದ ಬಗ್ಗೆ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ಲೀಸ್ ಮಾತಾಡಿ. ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಕೂತಿರೋಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಯುವ ಸಾರು ಯಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ವರ್ಷದಲ್ಲಿ ಗ್ರಾಮಾಯಣ ಸಿನಿಮಾ ಇದು ಅದ್ಭುತವಾಗಿ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್, ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಡೈರೆಕ್ಟ್ರಿಗೂ ಅಷ್ಟೇ, ಯಾಕಂದರೆ ಕರೆಸಿ ನಮಗೆ ಒಂದು ಒಳ್ಳೆ ವರ್ಷದಲ್ಲಿ ತುಂಬ ವರ್ಷಗಳಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ಗಳು ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಂತೂ ಮೇಘ್ನಾ ಮೇಡಮ್ ಆಗಿರ್ಬೋದು, ನಮ್ಮ ನವಿ ಹೀರೋ ಸರ್ ಆಗಿರ್ಬೋದು, ಇಬ್ಬರು ತುಂಬ ಹಾರ್ಟ್ಲಿಯಾಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ತುಂಬ ಇಷ್ಟಪಟ್ಟು ಮಾಡಿದ್ರು. ಪ್ರಾಕ್ಟೀಸ್ ಪ್ರತಿಯೊಂದು ಆಗಿರ್ಬೋದು. ಇನ್ನೇನು ಹೇಳೋಕೆ ಗೊತ್ತಿಲ್ಲ. ತುಂಬ ಚೆನ್ನಾಗಾಗಲಿ ಸಿನಿಮಾ, ಸಕ್ಸಸ್ ಆಗಬೇಕು, ಅದ್ಭುತವಾಗಿ ಆಗಬೇಕು ಈ ಸಿನಿಮಾ. ನಮ್ಮ ದುನಿಯಾ ಸರ್ ಕೂತಿದ್ದಾರೆ, ನಮಗೂ ಒಳ್ಳೆ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು. ಒಳ್ಳೆಯದಾಗಿ. ಓಕೆ, ಈಗ ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮುರಳಿ ಸರ್ ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮುರಳಿ ಮಾಸ್ಟರ್ ಇಲ್ಲಿದ್ದಾರೆ. ಬೆಂಕಿ ಮೂಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅಲ್ಲಿ ಅರುಣ್ ಸಾಗರ್ ಸರ್ ನಗ್ತಾ ಇದ್ದಾರೆ. ಸರ್ ನೀವು ಮೇಲೆ ಬರಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಅರುಣ್ ಸಾಗರ್ ಸರ್ ಪ್ಲೀಸ್ ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸರ್. ಓಕೆ, ಮೂಮೆಂಟ್ ಇನ್ನೂ ಬೆಂಕಿ ಆಗ್ಬೇಕು ಅಂದ್ರೆ ನಮ್ಮ ಹೀರೋನ ಕರೆದು ಬಿಡೋಣ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವಿನಯ್ ರಾಜ್ಕುಮಾರ್ ಸರ್ ಅಂಡ್ ಮೇಘಾ ಶೆಟ್ಟಿ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದೀಗ ಲಿಟ್ರಲಿ ಬೆಂಕಿ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸೂಪರ್. ರೆಡಿ? ಓಕೆ, ಪ್ಲೇ. ನಿನ್ನಾಡೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಡೆ ನಾನು ಮತ್ತಿನಲ್ಲೂ ಸುಖವ ಕಂಡೆನು. ಲಾಸ್ಟ್ ಬಿಟ್ ಹಾಕ್ಬೇಕಂತ ನೋಡಿ. ಅರುಣ್ ಸರ್ ರೆಡಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರು ಹಿಂಗೆ ತೋರ್ಸಿದ್ರ ನನಗೆ ಬರುತ್ತೆ ಅಂತ. ರೆಡಿ? ನಾಳೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖವ ಕಂಡೇನು.